ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಫ್ಯಾಕ್ಟರಿಯಲ್ಲಿ ಗುಟ್ಕಾ ಹೇಗೆ ತಯಾರಾಗುತ್ತೆ ಗೊತ್ತಾ? ಮತ್ತು ಇದಕ್ಕೆ ಗ್ಲಾಸ್ ಪೌಡರ್ ಅನ್ನ ಯಾಕೆ ಮಿಕ್ಸ್ ಮಾಡ್ತಾರೆ? ಗುಟ್ಕಾ ತಯಾರಿಸಲು ಮೊದಲಿಗೆ ಅಡಿಕೆಯನ್ನ ಬೇರ್ಪಡಿಸಲಾಗುತ್ತೆ. ನಂತರ ಅದನ್ನ ಚೆನ್ನಾಗಿ ಬೇಯಿಸಿ ಒಣಗಿಸಲಾಗುತ್ತೆ. ನಂತರ ಈ ಅಡಿಕೆ ನೇರವಾಗಿ ಫ್ಯಾಕ್ಟರಿಗೆ ಬರುತ್ತೆ. ಇದನ್ನ ಯಂತ್ರದಲ್ಲಿ ಹಾಕಿ ಅದರ ಜೊತೆಗೆ ಸುಣ್ಣ, ನಿಕೋಟಿನ್, ಪ್ಯಾರಾಫಿನ್ ವ್ಯಾಕ್ಸ್ ಮತ್ತು ಸ್ಪೈಸಸ್ ಅನ್ನ ಮಿಕ್ಸ್ ಮಾಡ್ತಾರೆ. ಅಂದ್ರೆ ಏಲಕ್ಕಿ ಮತ್ತು ಲವಂಗವನ್ನ ಮಿಕ್ಸ್ ಮಾಡ್ತಾರೆ. ಇದಕ್ಕೆ ಮಿಕ್ಸ್ ಮಾಡುವ ಇನ್ನೊಂದು ಡೇಂಜರಸ್ ವಸ್ತು ಯಾವುದು ಅಂದ್ರೆ ಗ್ಲಾಸ್ ಪೌಡರ್. ಇದನ್ನ ಮಿಕ್ಸ್ ಮಾಡೋದ್ರಿಂದ ನಿಕೋಟಿನ್ ಪ್ರಭಾವ ನಮ್ಮ ದೇಹಕ್ಕೆ ಬೇಗ ಸೇರಿ ಈ ಮಾದಕ ಪದಾರ್ಥಕ್ಕೆ ಬೇಗನೆ ಅಡಿಕ್ಟ್ ಮಾಡಲು ಇದನ್ನ ಮಿಕ್ಸ್ ಮಾಡ್ತಾರೆ. ಇದನ್ನ ಹೆಚ್ಚಾಗಿ ತಿನ್ನುವ ಜನರಲ್ಲಿ ಬಾಯಿಯ ಹುಣ್ಣು ಅಥವಾ ಅಲ್ಸರ್ ಹೆಚ್ಚಾಗಿ ಕಾಣಿಸುತ್ತೆ. ನಮ್ಮ ದೇಹ ಸ್ಲೋ ಪಾಯ್ಸನ್ ಗೆ ಗುರಿಯಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತೆ. ಫ್ಯಾಕ್ಟರಿಯಲ್ಲಿ ಗುಟ್ಕಾ ಹೇಗೆ ತಯಾರಾಗುತ್ತೆ ಗೊತ್ತಾ? ಮತ್ತು ಇದಕ್ಕೆ ಗ್ಲಾಸ್ ಪೌಡರ್ ಅನ್ನ ಯಾಕೆ ಮಿಕ್ಸ್ ಮಾಡ್ತಾರೆ? ಗುಟ್ಕಾ ತಯಾರಿಸಲು ಮೊದಲಿಗೆ ಅಡಿಕೆಯನ್ನ ಬೇರ್ಪಡಿಸಲಾಗುತ್ತೆ. ನಂತರ ಅದನ್ನ ಚೆನ್ನಾಗಿ ಬೇಯಿಸಿ ಒಣಗಿಸಲಾಗುತ್ತೆ. ನಂತರ ಈ ಅಡಿಕೆ ನೇರವಾಗಿ ಫ್ಯಾಕ್ಟರಿಗೆ ಬರುತ್ತೆ. ಇದನ್ನ ಯಂತ್ರದಲ್ಲಿ ಹಾಕಿ ಅದರ ಜೊತೆಗೆ ಸುಣ್ಣ, ನಿಕೋಟಿನ್, ಪ್ಯಾರಾಫಿನ್ ವ್ಯಾಕ್ಸ್ ಮತ್ತು ಸ್ಪೈಸಸ್ ಅನ್ನ ಮಿಕ್ಸ್ ಮಾಡ್ತಾರೆ. ಅಂದ್ರೆ ಏಲಕ್ಕಿ ಮತ್ತು ಲವಂಗವನ್ನ ಮಿಕ್ಸ್ ಮಾಡ್ತಾರೆ. ಇದಕ್ಕೆ ಮಿಕ್ಸ್ ಮಾಡುವ ಇನ್ನೊಂದು ಡೇಂಜರಸ್ ವಸ್ತು ಯಾವುದು ಅಂದ್ರೆ ಗ್ಲಾಸ್ ಪೌಡರ್. ಇದನ್ನ ಮಿಕ್ಸ್ ಮಾಡೋದ್ರಿಂದ ನಿಕೋಟಿನ್ ಪ್ರಭಾವ ನಮ್ಮ ದೇಹಕ್ಕೆ ಬೇಗ ಸೇರಿ ಈ ಮಾದಕ ಪದಾರ್ಥಕ್ಕೆ ಬೇಗನೆ ಅಡಿಕ್ಟ್ ಮಾಡಲು ಇದನ್ನ ಮಿಕ್ಸ್ ಮಾಡ್ತಾರೆ. ಇದನ್ನ ಹೆಚ್ಚಾಗಿ ತಿನ್ನುವ ಜನರಲ್ಲಿ ಬಾಯಿಯ ಹುಣ್ಣು ಅಥವಾ ಅಲ್ಸರ್ ಹೆಚ್ಚಾಗಿ ಕಾಣಿಸುತ್ತೆ. ನಮ್ಮ ದೇಹ ಸ್ಲೋ ಪಾಯ್ಸನ್ ಗೆ ಗುರಿಯಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತೆ. ಪ್ಯಾರಾಫಿನ್ ವ್ಯಾಕ್ಸ್ ಮತ್ತು ಸ್ಪೈಸಸ್ ಅನ್ನ ಮಿಕ್ಸ್ ಮಾಡ್ತಾರೆ. ಅಂದ್ರೆ ಏಲಕ್ಕಿ ಮತ್ತು ಲವಂಗವನ್ನ ಮಿಕ್ಸ್ ಮಾಡ್ತಾರೆ. ಇದಕ್ಕೆ ಮಿಕ್ಸ್ ಮಾಡುವ ಇನ್ನೊಂದು ಡೇಂಜರಸ್ ವಸ್ತು ಯಾವುದು ಅಂದ್ರೆ ಗ್ಲಾಸ್ ಪೌಡರ್. ಇದನ್ನ ಮಿಕ್ಸ್ ಮಾಡೋದ್ರಿಂದ ನಿಕೋಟಿನ್ ಪ್ರಭಾವ ನಮ್ಮ ದೇಹಕ್ಕೆ ಬೇಗ ಸೇರಿ ಈ ಮಾದಕ ಪದಾರ್ಥಕ್ಕೆ ಬೇಗನೆ ಅಡಿಕ್ಟ್ ಮಾಡಲು ಇದನ್ನ ಮಿಕ್ಸ್ ಮಾಡ್ತಾರೆ.